ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನಂಜನಗೂಡಿಯಿಂದ ಸುಮಾರು ಒಂದು 14 ಕಿಲೋಮೀಟರ್ ದೂರದಲ್ಲಿರುವ ಎಂಬರಗಾಲ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಎಡತಲೆ ಗ್ರಾಮದಲ್ಲಿ ಒಂದು ಅದ್ಭುತವಾದ ದೇವಸ್ಥಾನ ಇದೆ. ಓಕೆ ಬನ್ನಿ ನೋಡ್ಕೊಂಬರೋಣ. ಚೌಡು ಕಲ್ಲು ಕಟ್ಟಿರೋಂಥ ಈ ದೇವಸ್ಥಾನಗಳು ತುಂಬ ಚೆನ್ನಾಗಿದೆ. ಮೊದಲೊಂದು ಸಲ ಬಂದಿದ್ದೆ, ಇವಾಗಲೂ ಬಂದಿದ್ದೀನಿ. ನೋಡಿ ಇದೇ ಎಂಬರಗಾಲದಲ್ಲಿರುವ ಗೋಪಾಲ ಸ್ವಾಮಿ ದೇವಸ್ಥಾನ. ನಿಮಗೆ ಔಟ್ ಸೈಡು ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ, ಒಳಗಡೆ ತುಂಬ ದೊಡ್ಡದಿದೆ. ಇವಾಗ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಓಕೆ ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ಸಖತ್ತಾಗಿದೆ ಇಲ್ಲಿಂದ ಎಂಟ್ರೆನ್ಸು. ಆ್ಯಕ್ಚುಲಿ ಎಲ್ಲ ತರಕಾರಿ ಗಿರಕಾರಿ ಮಾಡ್ತಿರ್ತಾರೆ ಬೇರೆ ಟೈಮಲ್ಲಿ. ಇವಾಗೆಲ್ಲ ಯಾವುದೂ ಇಲ್ಲ, ತುಂಬ ಚೆನ್ನಾಗಿದೆ ವಿಶಾಲವಾಗಿ. ಒಂಥರ ಇದೆಲ್ಲ ಬಿದಲ್ ಕಟ್ಟಿರೋದು, ಇದೆಲ್ಲ ಓಲ್ಡ್ ಸ್ಟೈಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ದೇವಸ್ಥಾನ. ಒಳಗಡೆ ಅಷ್ಟೇ ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಕೌಡಿನ್ಯ ಮಹರ್ಷಿ ಸಂದರ್ಶನ ನರಸಿಂಹ ಕ್ಷೇತ್ರ ಆಗಿದೆ. ಸೂಪರ್ ಆಗಿದೆ ಮತ್ತು ದೇವಸ್ಥಾನ ಒಳಗಡೆ. ದೇವ್ರ ದರ್ಶನ ಮಾಡಿದ್ವಿ. ಅಲ್ಲಿ ನಿಮಗೆ ಗೋಪಾಲ ಕೃಷ್ಣ ಮತ್ತು ಸತ್ಯ. ಓಕೆ ಫ್ರೆಂಡ್ಸ್, ಕೃಷ್ಣ ತೀರ್ಥ ಬಾವಿ ಅಂತ ನೋಡಿ. ಈಗ ಅದು ಬಾವಿ ಬೇರೆ ಇದೆ, ಈಗ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಒಂದು ರೌಂಡ್ ಆ ಕಡೆಯಿಂದ ಹೋಗಿದ್ವಿ. ಹೊರಗಡೆ ತುಂಬ ವಿಶಾಲವಾಗಿದೆ ಹೊರಗಡೆ. ಎಲ್ಲ ರಶ್ ಇಲ್ಲ ಇವತ್ತು. ಇಂಪ್ರೂವ್ ಮಾಡಿದ್ದಾರೆ ಇವಾಗ. ನೋಡಿ ಹೆಂಗೆ ಸಕ್ಕತ್ತಾಗಿ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಲೈಟಿಂಗ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಈಗ ಡೆವಲಪ್ಮೆಂಟ್ ಮಾಡಿದ್ದಾರೆ ಸುತ್ತಮುತ್ತ ಎಲ್ಲ. ದೇವಸ್ಥಾನ ಎಲ್ಲ ನೆಲಸ ಮಾಡಿಬಿಟ್ಟಿತ್ತಂತೆ. ಅವಾಗ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಬಂದು ಇದನ್ನು ಪುನರ್ ನಿರ್ಮಾಣ ಮಾಡಿದ್ರಂತೆ. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಸಾವಿರಾರು ಜನ ಮಾತಾಡ್ತಾರೆ. ಬಟ್ ಈ ಭಾಗದಲ್ಲಿ ಅವರು ತುಂಬ ದೇವಸ್ಥಾನಗಳನ್ನೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿರೋರೇ ಇಂಪ್ರೂವ್ ಮಾಡಿಲ್ಲ ಪಾಪ. ಅವ್ರು ಎಲ್ಲಿಂದನೋ ಬಂದು ಈ ಥರ ದೇವಸ್ಥಾನಗಳನ್ನೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ ಒಳಗಡೆ ಎಲ್ಲ. ಈಗ ಗೋಪಾಲ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಇಲ್ಲೊಂದು ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಇದೆ. ಓಕೆ ಅಲ್ಲಿಗೆ ಬಂದಿದ್ವಿ. ಓಕೆ ಬನ್ನಿ ನೋಡೋಣ ಹೇಗಿದೆ ಅಂದ್ಬಿಟ್ಟು. ಅಲ್ಲಿ 16 ಮಂಟಪ ಚಾವಡಿ ಅಂತಿದೆ. ಏನೋ ವಿಶೇಷವಾಗಿದೆ ದೇವಸ್ಥಾನ ಇದು. ನೋಡಿರ್ತೀರ ನೀವು ಆಲ್ಮೋಸ್ಟ್ ವೀಡಿಯೋಗಳೆಲ್ಲ. ಒಂದ್ಸಲ ನೋಡೋಣ ಬನ್ನಿ ನಾವು ಹೇಗಿದೆ ಅಂದ್ಬಿಟ್ಟು. ಇದೇನೆ. ಆ್ಯಕ್ಚುಲಿ ಇಲ್ಲಿ ಲಕ್ಷ್ಮೀಕಾಂತ ಸ್ವಾಮಿ ಲಕ್ಷ್ಮಿಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಕಣ್ಣು ಬಿಡುತ್ತಲ್ಲ, ಅದೇ ದೇವಸ್ಥಾನ ಇದು. ನೋಡಿರ್ತೀರ ನೀವು. ಅದೊಂದು ಕ್ಲಿಪ್ ಹಾಕ್ತೀನಿ ನೋಡಿ, ಬೇಕಾದ್ರೆ ಒಂದು ವಿಡಿಯೋ ಇದೆ ಅದರದ್ದು. ಓಕೆ ನೋಡೋಣ ಬನ್ನಿ. ಒಳಗಡೆ ಫೋಟೋ ಅಥವಾ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರೋದಿಲ್ಲ. ನೋಡಿ ಎಲ್ಲ ಹಿಸ್ಟ್ರಿಕಲ್ ದೇವಸ್ಥಾನ ಚೆನ್ನಾಗಿದೆ. ಡೆವಲಪ್ಮೆಂಟ್ ಆಗ್ತಾಯಿದೆ ಇದು. ಇದು ಎಡತಲೆ ಗ್ರಾಮದಲ್ಲಿರೋದು 16 ಮುಖದ ಚಾವಡಿ. ಇಲ್ಲೇ ಇರೋದು ನೋಡಿ, ಅದು 16 ಮುಖದ ಚಾವಡಿ ಅಂತಿದೆಯಲ್ಲ. ಒಂದು ಮೈಸೂರು ಹಿಸ್ಟ್ರಿಕಲ್ ಅವರು ವಿಡಿಯೋ ಮಾಡಿದರು. ಅದೇನು ಅತ್ತೆ ಸೊಸೆಯರು ಅತ್ತೆ ಅಳಿಯ ಮುಖ ನೋಡಬಾರ್ದು ಅನ್ನೋ ಒಂದು ಇದು ಟೆಕ್ನಿಕಲ್ ಮೇಲೆ ಕಟ್ಟಿರೋದಂತಿದೆಲ್ಲ. ಒಬ್ಬರು ಮುಖ ಒಬ್ರು ಕಾಲು ಅಂತ ಕೂತ್ಕೊಂಡ್ರೆ ನೋಡಿ ಎಷ್ಟು ಸದಾ ದೊಡ್ಡದಾಗಿ ವಿಶಾಲವಾಗಿದೆ ಮಾತ್ರ. ನೋಡಿ ಆಗಿನ ಕಾಲಕ್ಕೆ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಇದೆಲ್ಲ. 16 ಮುಖದ ಚಾವಡಿ. 16 ಜನ ಊರಿನ ಯಜಮಾನರೆಲ್ಲ ಬಂದು ಇಲ್ಲಿ ತೀರ್ಮಾನ ಮಾಡ್ತಿರಂತೆ. ಆವಾಗ ಅತ್ತೆ ಮತ್ತು ಅಳಿಯನ ಮುಖಗಳು ಇದ್ದರೆ
ಆಪೋಸಿಟಾಗಿ ಕುಂತ್ಕೊಂಡ್ರೆ ನಾಚಿಕೋತಾರಲ್ಲ ಆ ಉದ್ದೇಶಕ್ಕೋಸ್ಕರ ಯಾರ ಮುಖನೂ ಕಾಣ್ತಿರ್ಲಿಲ್ವಂತೆ. ನೋಡಿ ಇಲ್ಲಿ ಅದೇ ಟೆಕ್ನಿಕ್ ಮೇಲೆ ಕಟ್ಟಿರೋದು. ಅಲ್ವಾ ಯಾವುದೋ ನೋಡಿ ಇಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಸಗಲಾಗೈತೆ. ಸೊ ನೋಡಿ ಇದೇ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ, ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೋಡಿ. ಸೊ ಈ ಥರ ಪೌರಾಣಿಕ ದೇವಸ್ಥಾನಗಳು ಇಂಪ್ರೂವ್ ಆಗಬೇಕು, ಚೆನ್ನಾಗಿ ಮಾಡಿದ್ದಾರೆ. ಇದು ಕಳಲೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಹೋಲಿಸ್ಕೊಂಡ್ರೆ ಇದೆಷ್ಟೋ ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಕಳಲೆ ಇದೆಯಲ್ಲ, ಅಲ್ಲಿ ಏನಂದರೆ ಪೇಂಟಿಂಗ್ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಎಲ್ಲ ಸ್ಟ್ಯಾಚು ಎಲ್ಲ ಸ್ವಲ್ಪ ಡೆವಲಪ್ ಮಾಡಬೇಕು. ಈ ಥರ ದೇವಸ್ಥಾನಗಳು ಕಟ್ಟೋಕ್ಕೆ ಕೋಟಿ ಕೋಟಿ ಖರ್ಚಾಗುತ್ತೆ, ಆದ್ರೂ ಇದರ ದೇವಸ್ಥಾನಗಳು ಉಳಿಸ್ಕೊಂಡು ಹೋಗ್ತಾಯಿಲ್ಲ ಯಾರೂ. ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಎಲ್ಲ, ಈಗ ಸಖತ್ತಾಗಿದೆ, ಚೆನ್ನಾಗಿ ಡೆವಲಪ್ ಆಗಿದೆ ಮಾತ್ರ. ಸೊ ಮೊದಲೊಂದು ಸಲ ನೋಡಿದ್ದೆ, ಅವಾಗ ಇಷ್ಟೊಂದು ಇರಲಿಲ್ಲ, ಈಗ ಸಖತ್ತಾಗಿ ಡೆವಲಪ್ ಮಾಡಿದ್ದಾರೆ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ನೋಡೋಣ ಬನ್ನಿ ಹೇಗಿದೆ ಏನೋ ಅಂದ್ಬಿಟ್ಟು. ಸಖತ್ತಾಗಿದೆ ಮಾತ್ರ ಏರಿಯಾನು ಅಷ್ಟೇ. ದೇವಸ್ಥಾನಗಳು ನೋಡಿ ಎಷ್ಟೆಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ನಮ್ಮ ಹೊರಗಡೆ ಹೋಗಿಲ್ಲ ಅನ್ಸುತ್ತೆ ಇದು. ವಾವ್ ಸೂಪರ್. ಇದು ನಗರೇಶ್ವರ ಸ್ವಾಮಿ ದೇವಸ್ಥಾನ, ಸುಮ್ಮನೆ ಆಚೆನ ಕೈ ಮುಖ ಬರೋದು. ಸೊ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ಸೊ ನಗರೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ, ನಾವು ಕೇಳೇ ಇರಲಿಲ್ಲ ಹೆಸರು, ಹೇಗಿದೆ ಸಗಲಾಗಿದೆ ಅಂತ ಇದು. ಸೊ ಒಂಥರ ಸೊ ನೋಡಿ ಇಲ್ಲಿ, ಸೊ ನೋಡಿ ಇಲ್ಲಿ ಒಳಗಡೆ ಒಂದು ಲಿಂಗ ಇದೆ ಗರ್ಭಗುಡಿಲಿ. ಸೊ ಒಳಗಡೆ ಎಲ್ಲ ದೇವ್ರ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರೋಲ್ಲ, ಸೊ ಆದರೂ ಇಲ್ಲೇ ಮಾಡ್ಕೊಬೋದು. ಸೊ ನಗರೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಓಕೆ ಬನ್ನಿ ಒಂದು ರೌಂಡ್ ಇದು ನೋಡಿ. ಇಲ್ಲೊಂದು ಹಳ್ಳಿ ಮರ, ಈ ಹಳ್ಳಿ ಮರದ ಪಕ್ಕನೇ ದೇವಸ್ಥಾನ ಇರೋದು ಅಲ್ವಾ. ನೋಡಿ ಗೊತ್ತೇ ಇರಲ್ಲ ಜನಗಳಿಗೆ ಆಲ್ಮೋಸ್ಟ್ ಈ ದೇವಸ್ಥಾನಗಳು. ಗಣಪತಿ ದೇವರು ಇದೆ ಇಲ್ಲಿ. ಸೊ ಇದೆಲ್ಲ ಪುರಾತನ ದೇವಸ್ಥಾನಗಳು ನೋಡಿ, ಈ ಥರ ಡೆವಲಪ್ ಮಾಡಿದ್ದಾರೆ. ದೇವಸ್ಥಾನಗಳಿಗೆ ಈ ಥರ ನೋಡಿ ಹೊಸ್ದಾಗಿ ಕಟ್ಟಿರೋದು, ಆ ಥರ ಅಟ್ಯಾಚ್ ಮಾಡಬೇಕು, ಆವಾಗ ಅದು ಸ್ಟ್ರೆಂತ್ ಬರುತ್ತೆ. ನೋಡಿ ಇಲ್ಲೆಲ್ಲ ಇದೆಲ್ಲ ಹಳೆಯದು, ಸೊ ಇದೆಲ್ಲ ಹೊಸದು ಸಾದ ಕಟ್ಟಿದ್ದಾರೆ. ಇದು ಒಂಥರ ಜಿಗ್ಜಾಗ್ ಟೈಪಲ್ಲ ಇದೆ ಇದು, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇರೋಣ ಅಂತ ನೋಡಿ. ಇಲ್ಲಿಂದ ಇಲ್ಲಿಗೆ ಹೆಂಗೆ ಕಾಣುತ್ತೆ ಸ್ಟೆಪ್ಕೊಳ್ತಾನ, ಸಕ್ಕದಾಗಿದೆ. ಆಗಲ್ಲ ಸೊ ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಎಂಬ್ರಗಾಲ ಮತ್ತು ಎಡ್ತಲೆ ಗ್ರಾಮದಲ್ಲಿ ಇರೋ ದೇವಸ್ಥಾನಗಳು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಓಕೆ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಮಾತ್ರ. ಎಡ್ತಲೆಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ ಅದು ತುಂಬ ಚೆನ್ನಾಗಿದೆ, ನೋಡ್ಬೋದು. ನರಸಿಂಹಸ್ವಾಮಿನೂ ಇದೆ ಅಲ್ಲಿ, ಒಂದು ದರ್ಶನ ಮಾಡ್ಬೋದು, ಚೆನ್ನಾಗಿದೆ. ಗೋಪಾಲ ಸ್ವಾಮಿನೂ ಇದೆ, ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ. ಈ ಕಡೆ ಬಂದರೆ ಎಂಬ್ರಗಾಲ ಬಂದರೆ ನೀವು ಎಡ್ತಲೆ ಮಿಸ್ ಮಾಡ್ಕೊಬಿಡಿ, ಆ ದೇವಸ್ಥಾನಗಳು ತುಂಬ ಚೆನ್ನಾಗಿದೆ. ಸೊ ಓಕೆ ಇಷ್ಟು ಹೇಳ್ತಾ ವಿಡಿಯೋಲಿ ನಿಮಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.